ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಬೈಟ್ಸ್ ಕೆ ಚಾನಲ್. ಇವತ್ತಿನ ದಿನ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಂದು ರಾಗಿ ಅಂಬಲಿ ನಮ್ಮ ಒಂದು ದೇಹಕ್ಕೆ ತುಂಬ ಯೂಸ್ಫುಲ್ ಆದಂಥ ಒಂದು ಪಾನೀಯ. ಈ ಬಿಸಿಲಿಗೆ ತಂಪು, ದೇಹಕ್ಕೆ ಶಕ್ತಿ ಅನ್ನೋ ಥರ ಈ ಒಂದು ರಾಗಿ ಅಂಬಲಿ ಕೆಲಸ ಮಾಡುತ್ತೆ. ಈ ರಾಗಿ ಹಿಟ್ಟು ನಮ್ಮ ದೇಹಕ್ಕೆ ಬಹಳ ಅಂದರೆ ಬಹಳ ಉಪಯೋಗಕಾರಿ. ಅಷ್ಟೇ ಅಲ್ಲದೆ ದೇಹಕ್ಕೆ ತಂಪು ನೀಡುತ್ತೆ, ಹಾಗೆ ಜೀರ್ಣಕ್ರಿಯೆಗೂ ಕೂಡ ಸಹಾಯಕ ಆಗುತ್ತೆ. ನೋಡೋಣ ಬನ್ನಿ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ರಾತ್ರಿ ಇದನ್ನು ಏನು ಮಾಡ್ತೀನಪ್ಪ ಅಂದರೆ, ರಾಗಿ ಹಿಟ್ಟನ್ನ ಫಸ್ಟು ಒಂದು ಅರ್ಧ ಕಪ್ಪು ಮೊಸರಲ್ಲಿ 3 ಸ್ಪೂನ್ ರಾಗಿ ಹಿಟ್ಟನ್ನ ಕಲಸಿಡ್ತೀನಿ. ನೈಟ್ ಟೈಮು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಡಬೇಕು. ಒಬ್ಬರೊಬ್ಬರು ಮಜ್ಜಿಗೆ ಬಳಸ್ತಾರೆ ಅಥವಾ ನೀರಲ್ಲೇ ಕಲಸಿಡ್ತಾರೆ. ಒಬ್ಬರೊಬ್ರು ಏನು ಮಾಡ್ತಾರೆ, ಮಾರ್ನಿಂಗ್ ಟೈಮಲ್ಲೇ ನಾವು ಏನು ಮಾಡ್ಕೊತಿರ್ತೀವಲ್ಲ ಮಾಲ್ಟು, ಮೊಸರಲ್ಲಿ ಕಲಸಲ್ಲ, ಬರೀ ನೀರು ಕುದಿಯೋಕ್ಕಿಟ್ಟು ರಾಗಿ ಹಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ನೀರು ಕುದಿ ಬಂದ ತಕ್ಷಣ ಮಾಲ್ಟ್ ಥರ ಮಾಡಿಕೊಂಡು ಕೂಡ ಕುಡಿತಾರೆ. ಇಲ್ಲಿ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ 3 ಸ್ಪೂನ್ ರಾಗಿ ಹಿಟ್ಟು, ಒಂದು ಅರ್ಧ ಕಪ್ ಮೊಸರು, ಸ್ವಲ್ಪ ನೀರನ್ನ ಹಾಕಿ ಕಲಸಿ ರಾತ್ರಿಯೇ ನೆನೆ ಇಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ರಾಗಿ ಮಧುಮೇಹ ನಿಯಂತ್ರಣಕ್ಕೂ ಕೂಡ ತುಂಬ ಉಪಯುಕ್ತಕಾರಿ ಅಂತ ಹೇಳ್ಬೋದು. ಮೇನ್ ಬೇಸಿಗೆ ಕಾಲಕ್ಕೆ ಅಂತ ಹೇಳಿ ಮಾಡಿಸಿದಂಥ ಇದೊಂದು ಪಾನೀಯ ಆಗಿದೆ. ನೋಡಿ, ನಾವೇನು ರಾತ್ರಿ ಇದನ್ನು ಕಲಸಿಟ್ಟಿದ್ವಲ್ಲ, ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ತೆಗೆದು ನೋಡಿದಾಗ ಈ ರೀತಿ ಹುಳಿ ಬಂದಿರುತ್ತೆ ಹಿಟ್ಟು. ಈ ಹುಳಿ ಬಂದಿರೋದ್ರಿಂದನೇ ಈ ಅಂಬಲಿ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಈ ಒಂದು ಅಂಬಲಿ ಮಾಡಿದ ತಕ್ಷಣ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈ 4ನ್ನು ನಾನು ಇದಕ್ಕೆ ಬಳಕೆ ಮಾಡ್ತೀನಿ. ಇದು ಅಂಬಲಿ ರೆಡಿ ಆದಮೇಲೆ. ಓಕೆ, ಇವಾಗ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಚಂಬು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಹೈ ಫ್ಲೇಮೇ ಇಟ್ಕೊಳ್ಳಿ, ನೀರು ಚೆನ್ನಾಗಿ ಕಾಯಬೇಕಲ್ವಾ. ಈ ಒಂದು ರಾಗಿಲಿ ಕ್ಯಾಲ್ಶಿಯಂ ಕಂಟೆಂಟು, ಐರನ್ ಕಂಟೆಂಟ್, ಫೈಬರ್ ಅತಿ ಹೆಚ್ಚು ಇರೋಂತಹ ಆಹಾರ ಅಂತಲೇ ಹೇಳ್ಬೋದು ಈ ರಾಗಿ. ನೋಡಿ, ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ. ಓಕೆ, ಇನ್ಮೇಲೆ ಅದೇನು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟನ್ನು, ಅದನ್ನು ನಿಧಾನಕ್ಕೆ ಹಾಕ್ಕೊಳ್ತಾ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ನಿಧಾನಕ್ಕೆ ಹಾಕ್ಕೊಳ್ಳಿ, ಒಂದೇ ಸತಿ ಹಾಕ್ಕೊಂಡು ಬಿಡಬೇಡಿ, ಗಂಟಾಗಿಬಿಡುತ್ತದು. ನಿಧಾನಕ್ಕೆ ಹಾಕ್ಕೊಳ್ತಾನೆ ಕಲಸಿ ಚೆನ್ನಾಗಿ. ಆ ಒಂದು ನೀರಿಗೆ ಎಷ್ಟು ಪ್ರಮಾಣದ ಹಿಟ್ಟು ಹಾಕ್ಕೊಂಡ್ರೆ ಅದಕ್ಕೆ ಸೂಟ್ ಆಗುತ್ತೋ ಅಷ್ಟೇ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಅದು ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸ್ವಲ್ಪ ಕುಡಿಯೋ ರೀತಿಲಿ ಪಾನೀಯ ಹೇಗಿರುತ್ತೆ ಆ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಅದು ಕುದಿ ಬಂದಮೇಲೆ ಇನ್ನೂ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇವಾಗ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಬೇಕು. ನೋಡಿ, ಹಿಟ್ಟು ಹಾಕೊಂಡ ತಕ್ಷಣ ನಾವೇನು ಮಾಡಬೇಕು, ಫ್ಲೇಮ್ನ ಸ್ವಲ್ಪ ಲೋ ಫ್ಲೇಮ್ ಮಾಡಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅದು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅದು ಆರಿದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ, ಹಾಗಾಗಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಡಯಟ್ ಮಾಡೋರು ಈ ರಾಗಿ ಅಂಬಲಿಯನ್ನು ಜಾಸ್ತಿ ಕುಡಿತಾರೆ. ಯಾಕಪ್ಪ ಅಂದರೆ ಹಸಿವನ್ನು ತಡೆಯುವಂತಹ ಶಕ್ತಿ ಈ ಒಂದು ರಾಗಿ ಅಂಬಲಿಗೆ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಹಸಿವು ಆಗೋದೇ ಇಲ್ಲ. ಈ ಒಂದು ಅಂಬಲಿನ ಕುಡಿದ್ರೆ ಹಸಿವನ್ನು ತಡೆಗಟ್ಟುವಂತಹ ಶಕ್ತಿ ಈ ಒಂದು ಅಂಬಲಿಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಅದು ಉಕ್ಕುತ್ತೆ, ಹಾಗಾಗಿ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ನೋಡು, ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅದು.
ಕೆಲವೊಬ್ಬರು ಸಪ್ಪೆ ಇಷ್ಟಪಡ್ತಾರೆ. ಇದನ್ನು ಸಪ್ಪೆ ಇಷ್ಟಪಡೋರು ಮೊಸರು ಅಥವಾ ಮಜ್ಜಿಗೆ ಕಲಿಸ್ಕೋಬೇಡಿ. ನೀವು ಯಾವಾಗ ಕುಡಿತೀರೋ ಅದೇ ಟೈಮಲ್ಲೇ, ಬೆಳಿಗ್ಗೆ ಟೈಮಲ್ಲೇ ಈ ಒಂದು ರಾಗಿ ಹಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ಮಾಡ್ಕೊಳ್ಳಿ. ನನಗೆ ಹುಳಿ ಇಷ್ಟ, ಮೊಸರು ಅಥವಾ ಮಜ್ಜಿಗೆ ಕಲಸಿದ್ದು ಅಂಬ್ಲಿನೇ ನನಗೆ ಇಷ್ಟ, ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ಇಷ್ಟಪಟ್ಟು ಕುಡಿತಾರೆ. ನೋಡಿ, ಕುದಿ ಬಂದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಒಂದ್ಸತಿ ಉಪ್ಪು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಂಡ್ಬಿಡಿ. ನೋಡಿ, ಇವಾಗ ಅಂಬ್ಲಿ ರೆಡಿಯಾಗಿದೆ. ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ ನಾನು ಅಂಬ್ಲಿನ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈ ರಾಗಿ ಅಂಬ್ಲಿನ ಮಕ್ಕಳಿಗೆ ಕೂಡ ಕೊಟ್ಟರೆ ತುಂಬ ಒಳ್ಳೆಯದು. ಮಕ್ಕಳ ಬೆಳವಣಿಗೆಗೆ ತುಂಬ ಯೂಸ್ಫುಲ್ ಆಗಿದೆ ಈ ಒಂದು ಅಂಬ್ಲಿ. ಅದೇ ರೀತಿಲಿ ಅಂಬ್ಲಿಗೆ ನಾನಿವಾಗ ಮತ್ತೆ ಏನು ಆ್ಯಡ್ ಮಾಡ್ಕೊತಿದ್ದೀನಿ ಅಂದರೆ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಮಜ್ಜಿಗೆ ಆ್ಯಡ್ ಮಾಡ್ಕೊಳ್ಳಿ, ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಹಾಗೆಯೇ ಆಗಲೇ ನಾನು ಬೆಳ್ಳುಳ್ಳಿ ಹಾಗೂ ಶುಂಠಿ ತೋರಿಸಿದ್ನಲ್ಲ, ಅದನ್ನು ಚೆನ್ನಾಗಿ ಸಣ್ಣ ಕುಟ್ಟಿ ಅದನ್ನು ಕೂಡ ಈ ಒಂದು ಅಂಬ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಖತ್ ಟೇಸ್ಟ್ ಕೊಡುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕಿದ ಮೇಲೆ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದ್ಸತಿ ಕುಡಿದ್ಬಿಟ್ಟು ಹೇಳಿಬಿಡಿ ನೀವು, ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಿದ್ದೀನಿ. ನೋಡಿ, ಇಷ್ಟು ಮಾಡಿಬಿಟ್ರೆ ಈ ಒಂದು ರಾಗಿ ಅಂಬ್ಲಿ ಅತ್ಯುತ್ತಮ ಯೂಸ್ಫುಲ್ ಆದಂತಹ, ನಮ್ಮ ದೇಹಕ್ಕೆ ತಂಪನ್ನು ನೀಡುವಂತಹ, ದೇಹಕ್ಕೆ ಶಕ್ತಿನ ನೀಡುವಂತಹ ಒಂದು ಪಾನೀಯ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು ಪಾನೀಯ ನೀವು ದಿನ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹ ತುಂಬ ಆರೋಗ್ಯಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಒಂದು ಅಂಬ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕೊಂಡ್ಬಿಡೋಣ ಬನ್ನಿ. ನೋಡಿ, ರೆಡಿಯಾಗಿರ್ತಕ್ಕಂತಹ ಅಂಬ್ಲಿನ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಖತ್ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ಕುಡಿದ್ಬಿಟ್ರೆ ತುಂಬ ಮಜವಾಗಿರುತ್ತೆ, ಇನ್ನೂ ಕುಡಿತಾನೇ ಇರಬೇಕು ಅಂತ ಅನಿಸುತ್ತೆ. ನೋಡಿ, ಅಲ್ಲಿ ನನ್ನ ಮಗನೂ ಕೂಡ ಬಂದೇ ಬಿಟ್ಟಿದ್ದಾನೆ. ಓಕೆ ಫ್ರೆಂಡ್ಸ್, ನಿಮಗೂ ಕೂಡ ಈ ಒಂದು ಅಂಬ್ಲಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ತುಂಬ ಇಷ್ಟಪಡ್ತೀರಾ ನೀವು ಕೂಡ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.